ಇದೆ. ಇನ್ನು ಬಾಗಲಕೋಟೆಗೆ ಹೋಗೋಣ. ಇಲ್ಲಿ ಮತ್ತೊಂದು ವಿಚಿತ್ರವಾಗಿರ್ತಕ್ಕಂಥ ಚಿತ್ರಣ ಏನಂತ ಕೇಳಿದ್ರೆ, ಬಾಗಲಕೋಟೆಯಲ್ಲಿ ವರ್ಷ ಆದ್ರೂ ಕೂಡ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿದ್ದಾರೆ, ಆದ್ರೆ ಉದ್ಘಾಟನೆನೇ ಆಗ್ಲಿಲ್ವಂತೆ. ಇದೇನು ವಿಚಿತ್ರ ಸ್ವಾಮಿ. ಖಾಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಕ್ವಿಪ್ಮೆಂಟ್ ಗಳನ್ನು ಹಾಕಿದ್ದಾರೆ, ಅದಕ್ಕೊಂದಿಷ್ಟು ಗುತ್ತಿಗೆದಾರರ ನೇಮಕ ಮಾಡಿದ್ದಾರೆ, ಆದ್ರೆ ಉದ್ಘಾಟನೆನೇ ಆಗ್ಲಿಲ್ಲ. ₹1 ತಿಂಡಿ ಕೂಡ ಮಾಡಿಲ್ಲ, ಅಲ್ಲಿ ಒಂದೇ ಒಂದು ಇಡ್ಲಿ ಕೂಡ ರೆಡಿ ಮಾಡಲಿಲ್ಲ. ಎಲ್ಲಿ? ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿರುವಂತ ಕ್ಯಾಂಟೀನ್ ಇದಾಗಿದೆ. ಕಳೆದ ವರ್ಷದಿಂದ ನಿರ್ಮಾಣ ಆಗಿರುವಂತ ಇಂದಿರಾ ಕ್ಯಾಂಟೀನ್ 4 ತಿಂಗಳಿಂದ ಗುತ್ತಿಗೆದಾರರಿಗೂ ಕೂಡ ಹಣ ಕೊಟ್ಟಿಲ್ಲ. ಬಾಗಲಕೋಟೆಯಲ್ಲೂ ವರ್ಷವಾದ್ರೂ ಉದ್ಘಾಟಿಸಿಲ್ಲವಂತೆ ಇಂದಿರಾ ಕ್ಯಾಂಟೀನ್. ಬೇಗ ಪ್ರಾರಂಭ ಮಾಡುವಂತೆ ಸಾರ್ವಜನಿಕರಿಂದ ಮನವಿಯನ್ನ ಮಾಡಲಾಗ್ತಾ ಇದೆ. ಕಳೆದ ವರ್ಷದಿಂದ ನಿರ್ಮಾಣ ಆಗಿರುವಂತಹ ಇಂದಿರಾ ಕ್ಯಾಂಟೀನ್ ಇನ್ನೂ ಕೂಡ ಉದ್ಘಾಟನೆಯನ್ನೇ ಕಂಡಿಲ್ಲ. 4 ತಿಂಗಳಿನಿಂದ ಗುತ್ತಿಗೆದಾರರಿಗೂ ಕೂಡ ಹಣ ಕೊಟ್ಟಿಲ್ಲ. ಸೊ ಹಂಗಂದ್ರೆ ಖಾಲಿ ಬಿಲ್ಡಪ್ಪಿಗೆ ಮಾತ್ರ ಈ ಇಂದಿರಾ ಕ್ಯಾಂಟೀನ್ ಅನ್ನುವಂಥ ಯೋಜನೆನಾ? ನೀವೀಗ ಸರ್ಕಾರದ ಹತ್ರ ಹೋಗಿ ಕೇಳಿ, ಅವ್ರೇನ್ ಹೇಳ್ತಾರೆ ಗೊತ್ತಾ? ರೀ, ನಮ್ಮಂತಹ ನಿಷ್ಠಾವಂತ ಬಡವರ ಪರವಾಗಿ ಇರುವಂತ ಸರ್ಕಾರನೇ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ನಾವು ಇಂದಿರಾ ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡಿ ಬಡವರಿಗೆ ಕಡಿಮೆ ದರದಲ್ಲಿ ಊಟ ನೀಡ್ತಾ ಇದ್ದೀವಿ. ಹಿಂಗೆ ಹೇಳ್ತಾರೆ ಅವರು, ಪಕ್ಕ ಹಿಂಗೆ ಹೇಳ್ತಾರೆ. ಆದ್ರೆ ಅಲ್ಲಿ ಹೋಗಿ ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಿದ್ರೆ, ಒಂದೇ ಒಂದು ಕ್ಯಾಂಟೀನ್ ಕೂಡ ಸಸೂತ್ರವಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದೇ ಒಂದು ಕ್ಯಾಂಟೀನ್ ಕೂಡ